ಹಾಯ್ ಬ್ರೋ, ಹೇಗಿದ್ದೀರಾ? ಈ ಗಾಡಿ ಇಂಡಿಯಾಸ್ ಫಾಸ್ಟೆಸ್ಟ್ Z900. ಫುಲ್ ಫಾಸ್ಟಾಗಿ ಹೊಡೆದ್ಬಿಡೋಣ. ಒಂದೇ ಸತಿ ತಿರುಗಿಸಿದ್ರೆ ನಾವ್ ಏನ ಆಕ್ಸಿಡೆಂಟ್ ಆಗಿದೆ ಗುರು, ಕ್ರಾಶ್ ಗುರು. ಹೊಸ ಬಾಯ್ಸ್ ಅಂಡ್ ಗರ್ಲ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಗುರು. ಏನಪ್ಪಾ ವಿಷಯ ಅಂದ್ರೆ, ಇವಾಗ ನಾವು ಒಂದು ಸ್ಮಾಲ್ ರೈಡ್ ಮಾಡ್ತಾ ಇದೀವಿ. Z900 ಬರ್ತಿದೆ. ಬಾಯ್ಸು ಫೋಟೋ ತಗೊಂತವ್ರೆ. ಹಾಯ್ ಬ್ರೋ, ಹೇಗಿದ್ದೀರಾ? ವಾಯ್ಸ್ ಸೆಟಪ್ ಎಲ್ಲ ಹಾಕೊಂಡಿದ್ದಾಯ್ತಾ? ಸೊ ಬಾಯ್ಸ್ ಸಿಕ್ಕಿದ್ರು, ಬಳ್ಳಾರಿ ಅಂತೆ. ವಿಡಿಯೋನಲ್ಲಿ ಹಾಕಿರ್ತೀನಿ. ಥ್ಯಾಂಕ್ಸ್ ಬ್ರೋ. ಈ ಕಡೆ ಬನ್ನಿ ಬ್ರೋ, ರೋಡು ಸರಿ ಇಲ್ಲ, ಇದು ಆಕ್ಸಿಡೆಂಟ್ ಝೋನು. ಸೊ ಆ್ಯಕ್ಚುಲಿ ಏನಪ್ಪ ವಿಷಯ ಅಂದರೆ, ಶಾರ್ಟ್ ರೈಡ್ ಮಾಡ್ತಾ ಇದ್ದೀವಿ. ನಮ್ಮ ಬೈಕ್ ಎಲ್ಲ ಬ್ರೇಕಿಂಗ್ ಆಯ್ತಲ್ಲ ಗುರು, ಎಲ್ಲೂ ಒಂದು ಫಾಸ್ಟ್ ರೈಡ್ ಅಂತ ಮಾಡೋಕ್ಕೆ ಹೋಗಲಿಲ್ಲ ಸದ್ಯಕ್ಕೆ. ಅದಕ್ಕೆ ಹೊರಗಡೆ ತೊಗೊಂಬಂದು ಇವಾಗ ಅನ್ಸೋಣ ರೋಡ್ ಮೇಲೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಓಕೆ ಬ್ರೋ, ಬಾಯ್ ಬ್ರೋ. ಇಟ್ಸ್ ಓಕೆ ಬ್ರೋ. ಹಾಂ ಬ್ರೋ, ನಮ್ಮ ಫಾಲೋ ಹಾಕಿದ್ದೀರಾ? ಓಕೆ ಬ್ರೋ, ನಾನು ಚೆಕ್ ಮಾಡ್ಬಿಟ್ಟು ಫಾಲೋ ಹಾಕ್ತೀನಿ. ಹೋಗೋಣ. ಬಾಯ್ ಬ್ರೋ. ಇಟ್ಸ್ ಓಕೆ ಬ್ರೋ, ಸಪೋರ್ಟ್ ಮಾಡಿ ನಮ್ಮನ್ನು. ಓಕೆ ಬ್ರೋ, ಹುಷಾರಾಗಿ ಹೋಗಿ. ಹಾಂ ಓಕೆ. ಬಳ್ಳಾರಿಯಿಂದ ಇಲ್ಲಿಗೆ ಬಂದಿದ್ದಾರಂತೆ ಕೆಲಸ ಮಾಡೋದಕ್ಕೆ. ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಿದ್ರಂತೆ, ಬಟ್ ಫಾಲೋ ಆಗ್ತಿರ್ಲಿಲ್ಲ. ಈಗ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಸಿದ್ದೀವಿ. ಸೊ ಅವ್ರ ಡ್ರೀಮ್ ಬೈಕ್ ಅಂತೆ Z900. ಫುಲ್ಲು ಬ್ಯಾಶ್ ಮಾಡೋಣ, ಏನು ಫುಲ್ ಫಾಸ್ಟಾಗಿ ಹೊಡೆದ್ಬಿಡೋಣ? ಹಾಂ, ಇಂಟ್ರಡಕ್ಷನ್ ವೀಡಿಯೋ ತೊಗೊಂಡ್ಬಿಡೋಣ, ಅಲ್ಲಿಂದ ಫುಲ್ ಬ್ಯಾಶ್ ಮಾಡೋಣ. ಓಕೆ, ಸಿಂಪಲ್ಲಾಗಿ ಒಂದು ರೈಡ್ ಮಾಡ್ಕೊಂಬರೋಣ. ಬಿಗ್ ಬ್ಯಾಶ್ ಅನ್ನೋ ಬೈಕ್ಸ್ ಬ್ರೋ. ಈಗ ನಾವು ಒಂದು ಶಾರ್ಟ್ ರೈಡ್ನ ಮಾಡ್ತಾ ಇದ್ದೀವಿ. ಎಲ್ಲಿಂದ ಎಲ್ಲಿಗೆ ಅಂತ ಎಲ್ಲ ಕೇಳಕ್ಕೆ ಹೋಗ್ಬೇಡಿ, ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತನೇ. ಆ್ಯಂಡ್ ಮೋರ್ ಓವರ್ ಇವತ್ತು ನಮ್ಮ ಬೀಸ್ಟ್ ಜೊತೆ ಇನ್ನೊಂದು ಬಿಗ್ ಬೀಸ್ಟ್ ಬಂದಿದೆ. ಕನ್ನಡ ರಾಜ್ಯೋತ್ಸವ ರೈಡಲ್ಲಿ ನೋಡಿರ್ತೀರಾ ಈ ಗಾಡಿನ, Z900 ಅಭಿ ಅವ್ರದ್ದು. ಹಾಯ್ ಹೇಳ್ಬಿಡಿ ಬ್ರೋ. ಇದರಲ್ಲಿ ನಮಗೆ ಫುಲ್ ಸಿಸ್ಟಮ್ ಆರೋ ಎಕ್ಸಾಸ್ಟ್ ಇದೆ, ಆ್ಯಂಡ್ BMC ಏರ್ ಫಿಲ್ಟರ್, ಆ್ಯಂಡ್ ಮೋರ್ ಓವರ್ ಕ್ವಿಕ್ ಶಿಫ್ಟರ್ ಕೂಡ ಇದೆ. ಈ ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ತಗೊಳ್ಳೇಬೇಕು. ಯಾಕಂದರೆ ಈ ಗಾಡಿ ಇಂಡಿಯಾಸ್ ಫಾಸ್ಟೆಸ್ಟ್ Z900 ಅಂತಲೇ ಹೇಳ್ಬೋದು. ಇದು ಟಾಪ್ ಸ್ಪೀಡ್ ಬಂದು 270 ರೀಚ್ ಆಗುತ್ತಂತೆ. ಈ ಗಾಡಿನಲ್ಲಿ ಸ್ಟೇಜ್ 2 ಟ್ಯೂನಿಂಗ್ ಕೂಡ ಆಗಿದೆ. ಗಾಡಿ ಬಗ್ಗೆ ಪೂರಾ ಏನು ನಾನು ಫುಲ್ ಇನ್ ಡೀಟೈಲ್ ರಿವ್ಯೂ ವಿಡಿಯೋ ಏನೂ ಆಗ್ತಾಯಿಲ್ಲ, ಜಸ್ಟ್ ರೈಡ್ ಮಾಡ್ತಿದ್ದೀವಲ್ಲ, ಅದಕ್ಕೆ ಒಂದು ಕ್ವಿಕ್ ಅಪ್ಡೇಟ್ ಕೊಟ್ಬಿಡೋಣ ಗಾಡಿ ಬಗ್ಗೆ ಅಂತ ಹೇಳ್ತಿರೋದು. ಸೊ ಲೆಟ್ಸ್ ಗೋ, ಹೋಗೋಣ ಬ್ರೋ. ಲೆಟ್ಸ್ ಗೋ. ಈಗ ಚಚ್ಚಾಡೋಣ ಒಂದು ಸ್ವಲ್ಪ. ವೆದರ್ ಕೂಡ ತುಂಬಾ ಚೆನ್ನಾಗಿದೆ. ಲೌಡ್ ಎಕ್ಸಾಸ್ಟ್ ನೋಡಿ, ಕಿತ್ಕೊಂಡು ಹೋಗ್ಬಿಡುತ್ತೆ. ನಮ್ದಾದ್ರೆ ಅಡ್ವೆಂಚರು, ಬಟ್ ಕ್ಯಾಚ್ ಮಾಡೋದಕ್ಕಾಗೋದಿಲ್ಲ. 390 Z900 ತುಂಬ ವ್ಯತ್ಯಾಸ ಇದೆ, ಬಟ್ ಐ ಟ್ರೈ ಟು ಕ್ಯಾಚ್ ಇಟ್. ಕಿತ್ಕೊಂಡು ಹೋಗ್ಬಿಡುತ್ತೆ ಗುರು. ನಮ್ದು ಯಾವುದೇ ಥರ ಕಮ್ಮಿ ಇಲ್ಲ ಗುರು, ಕಿತ್ಕೊಂಡು ಹೋಗೋದು ಗಾಡಿ. ಹಂಗೆ ದೂರ್ತಾ ಇರ್ತಾರೆ ಇಂದ ನನ್ನ ಮಕ್ಕಳು. ಯಾವುದೋ ಮದುವೆ ಆಗ್ತಿದ್ದಾರೆ, ರೋಡಲ್ಲಿ ಇಲ್ದ್ಬಿಟ್ಟು ಅವ್ರ ಜನ. ಶ್ಯಾ, ಒಳ್ಳೆ ಚಿಲ್ ವೆದರ್ ಇದೆ. ಕ್ರೇಜಿ ವೆದರ್. ಸನ್ಸೆಟ್ ಆಗ್ತಿದೆ ಈಗ ತಾನೇನೆ. ವಾವ್, ಫ್ರೀಕಿಂಗ್ ಬೀಸ್ಟ್. ನಾ ಈ ಸ್ಪೀಡ್ನ ಎಂಜಾಯ್ ಮಾಡ್ತಾ ಇದೀವಿ. ಆ ಗಾಡಿ ನಮ್ಮ ಕೈಗೆ ಏನಾದರೂ ಸಿಕ್ಬಿಟ್ರೆ ಅಂತ ಎತ್ಕೊಂಡು ಹೋಗ್ಬಿಡೋದು. ಓ ನೋಡಿ, ಹಿಂಗೆ ಇಂಡಿಕೇಟರ್ ಹಾಕಲ್ಲ, ಏನಿಲ್ಲ. ಒಂದೇ ಸತಿ ತಿರುಗಿಸಿದ್ರೆ ನಾವು ಏನಾಗಬೇಡ, ಹಿಂದೆಗಡೆ 100 ಸ್ಪೀಡಲ್ಲಿ ಬರ್ತಾ ಇರ್ತೀವಿ. ನೋಡಿಕೊಂಡು ಇಂಡಿಕೇಟರ್ ಹಾಕೊಂಡೆಲ್ಲ ತಿರ್ಸೋದಕ್ಕಾಗೋದಿಲ್ವಾ? ನಿಮ್ಮ ಗಾಡಿನಲ್ಲಿ ಇಂಡಿಕೇಟರ್ ಇಲ್ವಾ ಅಣ್ಣ? ಬನ್ನಿ. ಲಿಟ್ರಲಿ ಕ್ರೇಜಿ ಇದೆ. ಮೋರ್ ಓವರ್ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ರೈಡು. ಪ್ಯೂರ್ ಆಡ್ರಲೈನ್ ರಶ್.
ಫುಲ್ ರೀಸೌಂಡ್ ಬರ್ತಿದೆ. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಬ್ರೋ. ಪಾಪ್ಸ್ ನೋಡಿ ಗುರು, ಹಿಂದಗಡೆ ಪಪ್ 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 ಅಂತಿದೆ. ಈ ತರ ಗಾಡಿಗಳನ್ನೆಲ್ಲ ಇಟ್ಕೊಂಡು ಈ ಹೈವೇನಲ್ಲಿ ಓಡಿಸೋದಕ್ಕೆ ಆಗೋದಿಲ್ಲ, ಬಿಕಾಸ್ ಹೆವಿ ಟ್ರಾಫಿಕ್ ಇರುತ್ತೆ ಅಂಡ್ ನಾವು ಕೂಡ ಎತ್ತರಿಸ್ಕೊಂಡು ಓಡಿಸ್ಬೇಕಾಗುತ್ತೆ. ಸುಮಾರು ಗಾಡಿಗಳು ಓಡಾಡೋದ್ರಿಂದ ನಾವು ಅಷ್ಟೇನೆ ತುಂಬಾ ಸ್ಪೀಡ್ ಹೊಡೆಯೋದಕ್ಕಾಗೋದಿಲ್ಲ. ಇದನ್ನೇ ಸ್ಪೀಡ್ ಅಂತಾರೆ ಗುರು. ಇನ್ನು 300 ಅದನ್ನೆಲ್ಲ ಕ್ರಾಸ್ ಮಾಡಿಬಿಟ್ರೆ ಅಷ್ಟೇ ಕತೆ, ಕೇಸುಗಳು ಹಾಕ್ಬಿಡ್ತಾರೆ ನಮ್ಮ ಮೇಲೆ. Freaking beast of freaking beast. Freaking beast in the streets. ಬ್ರೋ ಚಳಿ ಆಗ್ತಿಲ್ವಾ? ಅವನಿಗಿನ್ ಇಷ್ಟು ಚಳಿ ತೆಗ್ತಾ ಇದೆ ಹೊರಗಡೆ ನೋಡಿದ್ರೆ. ಬ್ರೋ ಟಿ ಶರ್ಟ್ ಹಾಕೊಂಬಂದವನೆ, ನಾನು ಒಂದು ಟಿ ಶರ್ಟ್ ಹಾಕೊಂಡು ಅದ್ರ ಮೇಲೆ ಒಂದು ಸ್ವೆಟ್ ಶರ್ಟ್ ಹಾಕೊಂಡು ಅದಾದ್ಮೇಲೆ ಒಂದು ಉಡಿ ಹಾಕೊಂಬಂದಿದ್ದೀನಿ. ಬ್ರೋ ನೋಡ್ರೆ ಒಂದೇ ಒಂದು ಟಿ ಶರ್ಟ್ ಹಾಕೊಂಬಂದವನೆ, ಅದು ದೊಗಳೆ ಬೇರೆ. ನಂಗೆ ಗೊತ್ತು 100% ಚಳಿ ಇಕ್ತಾ ಇರುತ್ತೆ. ಈಗ ನಾವು ಬಿಗ್ ಬೇ ಹತ್ರ ಬಂದಿದ್ದೀವಿ ಗುರು. ಸುಮ್ಮನೆ ಬಂದಿದ್ದು ಅಷ್ಟೇ, ಶಾರ್ಟ್ ರೈಡ್ ಮಾಡೋಣ ಅಂತ, ಸಂಜೆ ಪೀಸ್ ಇರಲಿ ಮೈಂಡ್ಗೆ ಅಂತ. ಆ್ಯಂಡ್ ನಂದು ಈಗ ತಾನೇ ಲಾಗೌಟ್ ಆಯಿತು. ಲಾಗೌಟ್ ಮುಗಿಸಿ ಬ್ರೋ ಒಂದು ಮೆಸೇಜ್ ಹಾಕಿದ್ದೆ, ಬ್ರೋ ಒಂದು ರೈಡ್ ಹೊಡಿಯೋಣ ಅಂತ. ಬ್ರೋ ಇದ್ಕೊಂಡು ಹೋಗೋಣ, ನಡೀರಿ ಬ್ರೋ ಹೋಗೋಣ ಅಂದರು. ನಾನು ಹಾಗೆ ಪ್ಲ್ಯಾನ್ ಮಾಡಿಕೊಂಡು, ಪ್ಲ್ಯಾನ್ ಏನಿಲ್ಲ, ಜಸ್ಟ್ ಟೆಕ್ಸ್ಟಲ್ಲೇ ಮುಗಿಸ್ಬಿಟ್ವಿ. ಓಡ್ಸೋಕ್ಕಾಗಲ್ಲ, ಹೆವಿ ಗಾಡಿಗಳು, ಹೆವಿ ಲೌಡ್ ಸೌಂಡ್ ಬರುತ್ತೆ. ಆಗಲೇ 4 ಲೀಟ್ರ್ ಪೆಟ್ರೋಲ್ ಹೊಗೆ ಅಂತ ಹೇಳ್ತಿದ್ದಾರೆ ಬ್ರೋ. ಒಂದು ಸತಿ ರೇವ್ ಮಾಡಿ. ಓ ವಾವ್, ಯಾರೋ ಎಕ್ಸಾಸ್ಟ್ಗಳಲ್ಲಿ ಹೇಳ್ಬೇಕಾ? ಯಾವುದಿದು? GS ಹೊಸ ಮಾಡಲ್ ಅನಿಸುತ್ತೆ. ಹಾಂ ಬ್ರೋ, ಇದು ಕ್ರ್ಯಾಶ್ ಗಾರ್ಡ್ ಒಂದು ಹಾಕ್ಸಿ ಬ್ರೋ ಇಂಜನ್ಗೆ. ಕಾರ್ಬನ್ ಫೈಬರ್ದು ಒಂದು ಹಾಕ್ಸ್ಬಿಟ್ರೆ, ಕಾರ್ಬನ್ ಫೈಬರ್ದು ಎಷ್ಟಿರೋದು? 30,000 ಇರುತ್ತೆ ಅದು ಪ್ಲೇಟು. ಏನು ತಿನ್ನೋಣ ಬ್ರೋ? ವೆಜ್ಜು ಬ್ರೋ, ವೆಜಿಟೇರಿಯನ್ ನಾನು. ಬಿಗ್ ಬೇ ಹತ್ರ ಬಂದು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಈಗ ರಿಟರ್ನ್ ಓಡುವ ಸಮಯ ಆಗಿದೆ. ಓಡೋಣ ಬ್ರೋ. ಅಯ್ಯೋ, ಆಕ್ಸಿಡೆಂಟ್ ಆಗಿದೆ ಗುರು. ಯಾರೋ ಕಾರನ್ನು ಹೊಡೆದ್ಬಿಟ್ಟಿದ್ದಾನೆ. ಲೌಡಕ್ಕೆ ಬಾ ಪಾಪ ಗುರು. ಈತನೇ ಅನಿಸುತ್ತೆ, ಮೇ ಬಿ ಹಂಗೆ ದೂರ ಬಿಟ್ಟಿದ್ದಾಳೆ ಅಮ್ಮ. ಸದ್ಯಕ್ಕೇನೂ ಆಗಿಲ್ಲ ಅನಿಸುತ್ತೆ ಗುರು. ಅಮ್ಮ ಟೊಮೆಟೊ ತೊಗೊಂಡು ಹೋಗ್ತಾ ಇರೋ ಟೈಮಲ್ಲಿ ಆಗಿದೆ ಗುರು. ಹೊಲಿ ಶೇಡ್. ಹೋಗೋಣ ಗುರು ನಾವು, ಯಾಕೆ ಸುಮ್ಮನೆ ಜನ ನೋಡ್ಕೋತಾರೆ. ಕ್ರ್ಯಾಶು ಕಾರನ್ನು ಅಮ್ಮಗೆ ಹೊಡೆದಿರೋದು. ಏನಾಗಿಲ್ಲ ಅಮ್ಮಗೆ. ಹಾಂ ಹೋಗೋಣ. ನೋಡಿದ್ರಾ, ಅದಕ್ಕೆ ರೋಡ್ಗಳ ಹತ್ರ ಕರೆಕ್ಟಾಗಿ ಯಾವುದು ಬರ್ದೇ ಇರೋ ಟೈಮಲ್ಲಿ ಹೋಗಬೇಕು. ಅದಕ್ಕೆ ಹೇಳೋದು, ನಿಧಾನಕ್ಕೆ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗಿ ರೋಡ್ ಕ್ರಾಸ್ ಮಾಡೋವಾಗ. ಈ ರೋಡ್ಗಳಲ್ಲಂತೂ ಆ್ಯಕ್ಚುಲಿ ಇದು ಹೈವೇ ಅಲ್ವಾ. ಯಾರು ಗೊತ್ತಾ ಜುತ್ತದಿನ್ ಇವನ್ ಮ್ಯಾಲ್ ಕ್ರ್ಯಾಶ್ ಆಗ್ತಾ ಇದೆ ಗುರು. ಕ್ರೇಜಿ ಬ್ರೇಕ್ಸ್ ಗುರು. ಲವ್ ಯು ಚಿನ್ನ, ಲವ್ ಯು. ಸ್ವೀಡೆಸ್ಟ್ ಕಾರ್ನರ್. ಬ್ರೋ ಲಿಟ್ರಲಿ ಎಂಜಾಯ್ ಮಾಡ್ತಿದ್ದಾರೆ ರೈಡ್. ಫ್ಲೈ ಬೈ ಮೇಲೆ ಫ್ಲೈ ಬಾಯ್ಸ್. ಏನ್ ಹೇಳಿ ಫ್ರೆಂಡ್ಸ್, ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ನಾವು ಇಳಿಸ್ಬೋದು Z900 ಇಲ್ಲ ಬೇರೆ ಯಾವುದಾದ್ರೂ ಸೂಪರ್ ಬೈಕ್ನ ಇಳಿಸ್ಬೋದು. ನೀವೆಲ್ಲ ನಂಗೆ ಸಪೋರ್ಟ್ ಮಾಡಿ ಯೂಟ್ಯೂಬಿಂದ ಕಾಸು ಬರೋ ಮಾಡ್ಕೊಡ್ರಿ ಗುರು. ನಿಮ್ಮ ಮ್ಯಾಕ್ಸಿ ಹತ್ರನೂ ಒಳ್ಳೊಳ್ಳೆ ಬೈಕ್ ನೋಡ್ತೀರಾ.
ಇಲ್ಲಿ ಇದ್ದಿದ್ದು ಇನ್ನೂ ಹುಷಾರಾಗಿರಬೇಕು. ಇಶಾ ಫೌಂಡೇಶನ್ ಟರ್ನಿಂಗ್ ಹತ್ರ ಹೆವಿ ಆಕ್ಸಿಡೆಂಟ್ಸ್ ಗುರು. ಇಲ್ಲಿವರೆಗೂ ನಾನೊಂದು 20 ಆಕ್ಸಿಡೆಂಟ್ಸ್ ನೋಡಿರ್ಬೋದು ಇಲ್ಲಂತೂ. ಅಯ್ಯೋ ನಾನೇ ಇಟ್ಬಿಡ್ತಾ ಇದ್ದೆ. ಕಾಪ್ಸ್ ಇದಾರೆ, ಕಾಪ್ಸ್ ಮುಂದೆ ಸೌಂಡ್ ಮಾಡ್ತಾವ್ರೆ ಗುರು. ಮುಂದೆಗಡೆ ನೋಡಿ ಕಾಪ್ಸು. ಕಾಪ್ಸ್ ಮುಂದೆ ಲೌಡ್ ಸೌಂಡ್ ಅನ್ಕಳಿ. ಹೈವೇನಲ್ಲಿ ಆಯ್ತು ಈಗ ಸೌಂಡು, ಸಿಟಿನಲ್ಲಿ ಸೌಂಡ್ ಮಾಡೋಣ. ಯಾರು ಅಡ್ಡಕ್ಕೆ ಬರಬೇಡಿ, ಹುಷಾರು ಬ್ರೋ, ಬಾಯ್. ಸೊ ಇದಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಮ್ಯಾಕ್ಸಿ ವ್ಲಾಗ್ಸ್ ಇನ್ ಕನ್ನಡನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಸಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಾನು ನಿಮ್ಮ ಮ್ಯಾಕ್ಸಿ signing off. Please share, kind and love brothers. See you soon. See you again.